ಶಾಲಾ ಅವಧಿಯಲ್ಲಿ ಜಾತ್ರೆ ಊಟಕ್ಕೆ ತೆರಳಿದ ಶಿಕ್ಷಕರು. ಕನ್ನಮೇಡಿ ಸರ್ಕಾರಿ ಶಾಲೆಯಲ್ಲಿ ಸ್ವಚ್ಛತೆ ಅನ್ನುವುದು ಮರೀಚಿಕೆ. ಬಿಸಿಯೂಟದಲ್ಲಿ ಗುಣಮಟ್ಟವಿಲ್ಲ ಎಂಬ ಗಂಭೀರ ಆರೋಪ. ಸರ್ಕಾರಿ ಶಾಲೆಗಳು ಹಿಂದುಳಿದ ಪರಿಸ್ಥಿತಿಗೆ ಕೆಲ ಶಿಕ್ಷಕರ ಕರ್ತವ್ಯ ನಿರ್ಲಕ್ಷ್ಯವೇ ಕಾರಣ ಎಂಬುದಕ್ಕೆ ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮದ ಜಿಎಚ್ಪಿಎಸ್ ಪ್ರಾಥಮಿಕ ಶಾಲೆ ಉದಾಹರಣೆಯಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಶಾಲಾ ಸಮಯದಲ್ಲಿಯೇ ರಿಜಿಸ್ಟರ್ ಬುಕ್ಕಿಗೆ ಸೈನ್ ಮಾಡಿ ಶಿಕ್ಷಕರೆಲ್ಲರೂ ಜಾತ್ರೆಯ ಊಟಕ್ಕೆ ತೆರಳಿದ್ರು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಜಿಎಚ್ಪಿಎಸ್ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 89 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ಶಾಲೆಯಲ್ಲಿ ಬುಧವಾರ ಭೇಟಿ ನೀಡಿದ್ದ ವೇಳೆ ಕೇವಲ 58 ವಿದ್ಯಾರ್ಥಿಗಳು ಮಾತ್ರ ಹಾಜರಿದ್ದರು. ಪಕ್ಕದ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇರುವ ನೆಪದಲ್ಲಿ ಮುಖ್ಯ ಶಿಕ್ಷಕರನ್ನ ಒಳಗೊಂಡಂತೆ 5 ಮಂದಿ ಶಿಕ್ಷಕರು ಜಾತ್ರೆ ಊಟಕ್ಕೆ ತೆರಳಿದ ಘಟನೆ ಬೆಳಕಿಗೆ ಬಂದಿದೆ. ಶಾಲೆಯಲ್ಲಿ ಉಳಿದಿದ್ದ ಏಕೈಕ ಶಿಕ್ಷಕರನ್ನ ಪ್ರಶ್ನಿಸಿದಾಗ ನಾನು ಕೂಡ ಜಾತ್ರೆಗೆ ಹೋಗಿ ಬಂದಿದ್ದೇನೆ, ನಂತರ ಅವರು ಹೋಗಿದ್ದಾರೆ ಎಂಬ ಉತ್ತರ ನೀಡಿರುವ ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸ್ತಾ ಇದೆ. ಇನ್ನು ಈ ಶಾಲೆಯಲ್ಲಿ ಮಕ್ಕಳಿಗೆ ನೀಡಲಾಗ್ತಾ ಇರುವ ಮಧ್ಯಾಹ್ನದ ಊಟವು ಗುಣಮಟ್ಟದಿಂದ ಕೂಡಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಜನರಲ್ಲಿ ಉದ್ಭವಿಸಿವೆ. ಅಡುಗೆ ಸಹಾಯಕಿಯರು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು ಊಟದ ಮೇಲ್ವಿಚಾರಣೆ ಮಾಡುವವರು ಯಾರೂ ಇಲ್ಲದಿರೋದು ಕಂಡುಬಂದಿದೆ. ಮೊಟ್ಟೆ ನಿಯಮಿತವಾಗಿ ನೀಡ್ತಾ ಇಲ್ಲ, ಬಾಳೆಹಣ್ಣು ಮಕ್ಕಳಿಗೆ ಸಿಗೋದಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಿಕ್ಕಿಯನ್ನ ನೀಡಿ ಕೈ ತೊಳೆದುಕೊಳ್ತಿದ್ದಾರೆ ಮುಖ್ಯ ಶಿಕ್ಷಕ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಶಾಲೆಯ ಮುಂದೆಯೇ ಪಂಚಾಯಿತಿ ಕಚೇರಿ ಇದ್ದು ಶಾಲೆಯ ಆವರಣದಲ್ಲಿ ಕಸದ ತೊಟ್ಟಿ ತುಂಬಿ ತುಳುಕ್ತಾ ಇದೆ. ಅವುಗಳಲ್ಲಿ ನಾಯಿಗಳ ಕಾಟ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ. ಶಾಲೆಯ ಆವರಣದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ 3 ಲಕ್ಷ ವೆಚ್ಚದಲ್ಲಿ ವಾಲಿಬಾಲ್ ಅಂಕಣವನ್ನ ಮಾಡಲಾಗಿದೆ. ಅದು ಸಹ 4 ಕೋಣೆಗಳನ್ನ ಕಟ್ಟಿ ಹಣ ಡ್ರಾ ಮಾಡಲಾಗಿದೆಯಂತೆ. ಇದು ಸಹ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ಇಲ್ಲಿರುವ ಶೌಚಾಲಯವಂತೂ ಗಬ್ಬೆದ್ದು ನಾರ್ತಾ ಇದ್ದು ಸ್ವಚ್ಛತೆ ಮಾಡಿ ಅದೆಷ್ಟು ತಿಂಗಳುಗಳು ಕಳೆದಿವೆಯೋ ಗೊತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಶೌಚಾಲಯವನ್ನ ಬಳಸಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಶೌಚಾಲಯದ ಅಸ್ವಚ್ಛತೆಯಿಂದ ಮಕ್ಕಳು ಅಕ್ಕಪಕ್ಕದ ಸ್ಥಳದಲ್ಲಿಯೇ ಮೂತ್ರ ವಿಸರ್ಜನೆಯನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಮೇಡಿ ಶಾಲೆಗೆ ಸಂಬಂಧಿಸಿದಂತೆ ಬಿಇಒ ಬಿಒಡಿ ಅಧಿಕಾರಿಗಳು ತಕ್ಷಣ ಭೇಟಿಯನ್ನ ನೀಡಿ ಮಧ್ಯಾಹ್ನದ ಊಟ, ಸ್ವಚ್ಛತೆ, ವಿದ್ಯಾರ್ಥಿಗಳ ಹಾಜರಾತಿ ಸೇರಿದಂತೆ ಎಲ್ಲಾ ಅಂಶಗಳ ಕುರಿತು ಪರಿಶೀಲನೆಯನ್ನ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.